ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಭಾಳ ದಿನಗಳಾದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಕೆಲವೊಂದು ಸ್ಟಾಕ್ಸ್ ಬಗ್ಗೆ. ಸೊ ಅದಕ್ಕೆ ಮೊದಲು ನಿಫ್ಟಿ ನೋಡ್ಬಿಡೋಣ. ನಿಫ್ಟಿ ನೋಡೋದಂದರೆ ಆಲ್ಮೋಸ್ಟ್ ಬುಲ್ಲಿಶ್ ಇತ್ತು ಇವತ್ತು. ಸೊ ಲಾಸ್ಟ್ 2-3 ವಾರದಿಂದ ಕಂಟಿನ್ಯೂಸ್ ಮಾರ್ಕೆಟ್ ಬೀಳ್ತಾಯಿತ್ತು. ಬಟ್ ಇವಾಗ ನೋಡಿ ಮತ್ತೆ ಮೇಲೆ ಬರುವಂಥ ಚಾನ್ಸಸ್ ತುಂಬ ಕಾಣ್ತಾಯಿದೆ. 22,700 ಬಂದುಬಿಟ್ಟಿತ್ತು, 780ಕ್ಕೆ, 780-92ಕ್ಕೆ. ಆದರೆ ಮತ್ತೆ ರಿಕವರಿ ಆಗ್ತಾ 23-24 ಬ್ರೇಕೌಟ್ ಆಗಿ 25 ಮಾರ್ಕೆಟ್ 23,500, 23,400ರಿಂದ 23,500ಕ್ಕೆ ಬಂದಿದೆ. ಸೊ ನೆಕ್ಸ್ಟ್ ವೀಕ್ ನೋಡಬೇಕು ಯಾವ ರೀತಿ ಇರುತ್ತೆ ಅಂತ ಮಾರ್ಕೆಟು. ಸೊ ಅದಕ್ಕೆ ಮೊದಲು ಕೆಲವೊಂದು ಸ್ಟಾಕ್ಸ್ ನೋಡ್ಬಿಡೋಣ. ಝೊಮ್ಯಾಟೊ ನಿಮಗೆ ಗೊತ್ತಿರ್ಬೋದು, ಝೊಮ್ಯಾಟೊ ಸಖತ್ತಾಗಿ ಬಿದ್ದಿತ್ತು ಲಾಸ್ಟ್ ವೀಕಲ್ಲಿ. ಆಲ್ಮೋಸ್ಟ್ ಇಲ್ಲಿ ನೋಡಿ 250ರಿಂದ 205ವರೆಗೂ ಬಂದುಬಿಟ್ಟಿತ್ತು. 250ರಿಂದ ಲೋ ನೋಡಿ 204 ಕೂಡ ಮಾರ್ಬಿಟ್ಟಿತ್ತು. ಆಲ್ಮೋಸ್ಟ್ 50 ರೂಪಾಯಿ ಕೆಳಗಡೆ ಬಿದ್ದಿತ್ತು. ಆದರೆ ಪುನಃ ಮತ್ತೆ ಕನ್ಸಾಲಿಡೇಟ್ ಮಾಡ್ತಾಯಿದ್ದೆ. ಮತ್ತು ಇಲ್ಲಿ ಇದೇ ರೇಂಜಲ್ಲಿ 205ರಿಂದ 220 ಆ ರೇಂಜಲ್ಲೇ ಕನ್ಸಾಲಿಡೇಟ್ ಮಾಡ್ತಾಯಿದೆ. ಇಲ್ಲಿ ನೋಡಿ 211 ಮತ್ತು 222, ತಿರುಗಿ ಮತ್ತೆ ಕೆಳಗಡೆ ಬಂತು 209 ಮತ್ತು 221, ಮತ್ತೆ ಅಲ್ಲೇ ಕನ್ಸಾಲಿಡೇಟ್ ಮಾಡ್ತಾಯಿದೆ. ಸೊ ವಾಚ್ ಲಿಸ್ಟಲ್ಲಿ ಹಾಕಿ ನೋಡ್ತಾ ಇರಿ. ಸೊ ಇದೇನೋ ಬ್ರೇಕೌಟ್ ಆದರೆ ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ತುಂಬ ಇದೆ. ಸೊ ನೆಕ್ಸ್ಟ್ ಇನ್ನೊಂದು ಲೌರಸ್ ಲ್ಯಾಬ್ಸ್ ಲಿಮಿಟೆಡ್ ಅಂತ, ಇದು ಕೂಡ ಅಷ್ಟೇ ನೋಡಿ. ಇದು 8-9% ಬಿದ್ದಿತ್ತು ಕೆಳಗಡೆಗೆ, ಮತ್ತೆ ಕನ್ಸಾಲಿಡೇಟ್ ಮಾಡ್ತಾಯಿದೆ. 607ರಿಂದ 502ಕ್ಕೆ ಬಂದಿತ್ತು. ಆದರೆ ಮತ್ತೆ ಅಲ್ಲೇ ಇವಾಗ 502ರಿಂದ 537, 540, 502ರಿಂದ 540, 530 ಈ ರೇಂಜಲ್ಲೇ ಕನ್ಸಾಲಿಡೇಟ್ ಮಾಡ್ತಾಯಿದೆ. ಮತ್ತೆ ಬ್ರೇಕೌಟ್ ಆಗಿ 576 ನೋಡಿ, 574 ಬ್ರೇಕೌಟ್ ಆಗಿ ಮತ್ತೆ ಮೇಲೆ ಹೋಗಿದೆ. ಇದೇ ರೇಂಜಲ್ಲಿ ಕನ್ಸಾಲಿಡೇಟ್ ಮಾಡ್ತಾಯಿದೆ. ಸೊ ಇಲ್ಲಿಂದ ಇದು ಬ್ರೇಕ್ ಆಯ್ತಾರೆ, ಇಲ್ಲಿಂದ ಇಲ್ಲಿ ಹೋಗೋಂಥ ಚಾನ್ಸಸ್ ಖಂಡಿತ ಕಾಣ್ತಾ ಇದೆ ನೋಡೋದಾದರೆ ಚಾರ್ಟಲ್ಲಿ. ಸೊ ನನ್ನ ಪ್ರಕಾರ ಇದನ್ನು ಕೂಡ ನೀವು ವಾಚ್ ಲಿಸ್ಟ್ ಹಾಕಿ ಅಬ್ಸರ್ವ್ ಮಾಡ್ತಾಯಿರಿ. ಸೊ ಆಲ್ಮೋಸ್ಟ್ ಇದು ನೋಡಿ ಈ ರೇಂಜಲ್ಲಿ ಓಡ್ತಿದೆ, 580, 590 ಆ ರೇಂಜಲ್ಲೇ ಇದೆ. ನೆಕ್ಸ್ಟ್ ಸೆನೋರಸ್ ಫಾರ್ಮಾಸ್ಯೂಟಿಕಲ್ ಅಂತ, ಇದು ಕೂಡ ನೋಡಿ ಯಾವ ರೀತಿ ಇಲ್ಲಿಂದ ಬಿದ್ದಿತ್ತು. 562ರಿಂದ 473 ಬಂದುಬಿಟ್ಟಿತ್ತು. ಮತ್ತೆ ಮೇಲೆ ಹೋಯಿತು 519, ಕೆಳಗಡೆ ಬಂತು. ಇವಾಗ ಈ ರೇಂಜಲ್ಲಿ 520, 498 ಈ ರೇಂಜಲ್ಲೇ ಓಡ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ಬಂದಿದೆ, ಮತ್ತೆ ಕೆಳಗಡೆ ಬಂದು ಮತ್ತೆ ಬ್ರೇಕೌಟ್ ಆಗಿದೆ. ಮತ್ತು ನೋಡಿ ಈ ರೇಂಜಲ್ಲಿ ಕನ್ಸಾಲಿಡೇಟ್ ಮಾಡ್ತಾಯಿದೆ. ಸೊ ಇದು ಕೂಡ ಒಂದು ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ. ನೆಕ್ಸ್ಟ್ ಜುಪಿಟರ್ ವ್ಯಾಕನ್ಸ್, ಇದು ಕೂಡ ಅಷ್ಟೇ ನಾನು ಮೊದಲೇ ಮಾರ್ಕ್ ಮಾಡಿ ಇಟ್ಟಿದ್ದೆ. ಇಲ್ಲಿ ಈ ರೇಂಜಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಬಿದ್ದಿತ್ತು. 474ರಿಂದ 378 ಬಂದುಬಿಟ್ಟಿತ್ತು. ಮತ್ತೆ ಮೇಲೆ ಹೋಗಿದೆ 410ಕ್ಕೆ ಹೋದೆ. 410 ಇಲ್ಲಿಂದ ಇಲ್ಲಿ ನೋಡಿ 417, 416 ಈ ರೇಂಜಲ್ಲಿ ಹೈ ಟಚ್ ಮಾಡಿ ಮತ್ತೆ ಕೆಳಗಡೆ ಬಂತು. ಮತ್ತೆ ಇಲ್ಲೋಗಿ ತಿರುಗಿ ಕೆಳಗಡೆ ಬಿತ್ತು. ತಿರುಗಿ ನೋಡಿ ಮತ್ತೆ ಇಲ್ಲಿ ಬಂದಿದೆ, ತಿರ್ಗಿ ಹೈ ಬ್ರೇಕ್ ಮಾಡಿದೆ. ಸೊ ನನ್ನ ಪ್ರಕಾರ ಇದು ಮಂಡೇ ನೋಡಬೇಕು ಯಾವ ರೀತಿ ಜುಪಿಟರ್ ವ್ಯಾಕನ್ಸ್ ಇಲ್ಲಿಂದ ಇಲ್ಲಿ ಪಿಕಪ್ ಆಗೋಂಥ ಚಾನ್ಸಸ್ ಇದೆ. ಸೊ ಇದು ಕೂಡ ವಾಚ್ ಲಿಸ್ಟ್ ಹಾಕಿಡಿ. ನೆಕ್ಸ್ಟು ತೇಜಸ್ ನೆಟ್ವರ್ಕ್ ಅಂತ, ಇದು ನೋಡಿ ಕಂಟಿನ್ಯೂಸ್ ಆಗಿ ಬಿದ್ದಿದ್ದು ಮಾರ್ಕೆಟ್ ಎಲ್ಲ ಲಾಸ್ಟ್ ವೀಕಲ್ಲಿ. ಮತ್ತೆ ಕನ್ಸಾಲಿಡೇಟ್ ಮಾಡ್ತಾಯಿದೆ, ಮತ್ತೆ ಬ್ರೇಕೌಟ್ ಕೊಟ್ಟಿದೆ. ಸೊ ಬ್ರೇಕೌಟ್ ಆಗಿ ಇದಾದ ನಂತರ ತಿರ್ಗಿ ಇಲ್ಲೇ ಕನ್ಸಾಲಿಡೇಟ್ ಮಾಡ್ತಾಯಿದೆ. ಸೊ ಇದು ಕೂಡ ಇಲ್ಲಿಂದ ಇಲ್ಲಿ ಹೋಗೋ ಚಾನ್ಸಸ್ ತುಂಬ ಕಾಣ್ತಾಯಿದೆ. ನೆಕ್ಸ್ಟ್ SYIENT, ಇದು ಕೂಡ ಆಲ್ಮೋಸ್ಟ್ ನೋಡಿ ಕೆಳಗಡೆ ಇಲ್ಲಿಗೆ ಬಂದುಬಿಟ್ಟಿತ್ತು 1300, 1320. ಇವಾಗ ನೋಡಿ 1400, 1300, 100 ರೂಪಾಯಲ್ಲಿ ಅಲ್ಲೇ ಕನ್ಸಾಲಿಡೇಟ್ ಮಾಡ್ತಾಯಿದೆ. ಮತ್ತು ಇಲ್ಲಿಂದ ಬ್ರೇಕೌಟ್ ಆಗಿ ಮೇಲೆ ಹೋಗೋಕ್ಕೆ ಪ್ರಯತ್ನ ಪಡ್ತಾಯಿದೆ. ಸೊ ನೋಡಬೇಕು ನೆಕ್ಸ್ಟ್ ವೀಕಲ್ಲಿ ಯಾವ ರೀತಿ ಇರುತ್ತೆ ಅಂತ ಇದು. ನೆಕ್ಸ್ಟ್ ಇನ್ನೊಂದು ACME ಸೋಲಾರ್ ಅಂತ, ಇದು ಕೂಡ ನೋಡಿ ಇದು ಅಪ್ಪರ್ ಸರ್ಕ್ಯೂಟ್ ಆಗಿದೆ. ಆ್ಯಕ್ಚುಲಿ ಇದು ನೋಡಿ ಕೆಳಗಡೆ ಬಿದ್ದಿತ್ತು, ಇಲ್ಲಿ ಅಪ್ಪರ್ ಸರ್ಕ್ಯೂಟ್ ಆಯಿತು. ತಿರ್ಗಾ ಇಲ್ಲಿಂದ ಅಪ್ಪರ್ ಸರ್ಕ್ಯೂಟ್ ಆಗಿದೆ, ಮತ್ತು ಇಲ್ಲಿಂದ ಇಲ್ಲಿ ಕೆಳಗಡೆ ಬರ್ತಾಯಿದೆ. ನೋಡಬೇಕು ಯಾವ ರೀತಿ ಇರುತ್ತಂತ ಇದು ನೆಕ್ಸ್ಟ್ ವೀಕಲ್ಲಿ. ಕಾನ್ಕಾರ್ಡ್ ಎನ್ವಿರೋ, ಇದು ಕೂಡ ಅಷ್ಟೇ ಸಖತ್ತಾಗಿ ಬಿತ್ತು ನೋಡಿ. ಇಲ್ಲಿಂದ ಬಿತ್ತು, ಮತ್ತು ತಿರ್ಗಾ ಮೇಲೆ ಬಂದಿದೆ, ತಿರ್ಗಾ ಇಲ್ಲಿಗೆ ಬಂದಿದೆ. ಯಾವ ರೀತಿ ನೋಡಿ 700ರಿಂದ 567ಕ್ಕೆ ಬಂದಿದೆ. ಮತ್ತು 620, ಅದಾದಮೇಲೆ 674, ಅದಾದಮೇಲೆ 700 ನೋಡಿ ಯಾವ ರೀತಿ ಪಿಕಪ್ ಆಗ್ತಾಯಿದೆ ಇದು ಅಂತ. ಕಾನ್ಕಾರ್ಡ್ ಎನ್ವಿರೋಸ್. ನೆಕ್ಸ್ಟ್ ಗೋದಾವರಿ, ಇದು ಕೂಡ ಅಷ್ಟೇ ನೋಡಿ 280ಲ್ಲಿಂದ 220ಕ್ಕೆ ಬಿದ್ದಿತ್ತು. ಮತ್ತೆ ಇಲ್ಲಿ ಮೇಲೆ ಬಂದಿದೆ, ಮತ್ತು ಹಿಂಗೆ ತಿರ್ಗಾ ಇಲ್ಲಿ ನೋಡಿ ಈ ರೇಂಜಿಂದ ಇಲ್ಲಿ ನಾವು ಎಂಟ್ರಿ ಕೊಟ್ಟಿದ್ದಿದ್ರು, ಇಲ್ಲಿ ಹೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಹಿಂಗೆ ಬಂದು 580, 550, ಮತ್ತು 240 ಮತ್ತೆ ಇಲ್ಲಿ ಬಂದಿದೆ. ನೆಕ್ಸ್ಟ್ ಸೇಲನ್ ಅಂತ, ಇದು ಕೂಡ ಅಷ್ಟೇ ನೋಡಿ ಡಬಾರ್ ಅಂತ ಬಿದ್ದಿತ್ತು 534, 634, ಅಲ್ಲಿಂದ ಮತ್ತೆ ಬ್ರೇಕೌಟ್, ಇದನ್ನು ಬ್ರೇಕೌಟ್, ತಿರ್ಗಾ ಇಲ್ಲಿ ಬ್ರೇಕೌಟ್ 730ಗೆ ಹೋಗಿದೆ. ಸೊ ಇಲ್ಲಿ ಈ ರೇಂಜಲ್ಲಿ ಓಡಾಡ್ತಾ ಇದೆ. ಸೊ ಇದೆಲ್ಲ ವಾಚ್ ಲಿಸ್ಟ್ ಹಾಕಿ ನೀವು ಅಬ್ಸರ್ವ್ ಮಾಡ್ತಾರೆ. ಸೊ ನಿಮ್ಮ ಯಾರಿಗೂ ಫೋರ್ಸ್ ಮಾಡಲ್ಲ ನೀವು ಬೈ ಮಾಡಿ ಅಂತ, ಬಟ್ ನೀವು ಈ ರೀತಿ
ಯಾವಾಗ 10-15% ಬಿದ್ದಾಗ ಪುನಃ ಅದು ರಿಕವರ್ ಆಗೋಂಥ ಚಾನ್ಸಸ್ ಇರ್ತೈತೆ. ಈ ಥರ ಸ್ಟಾಕ್ ನೀವು ಹುಡುಕಿ ಪ್ರಾಫಿಟ್ ಮಾಡ್ಕೊಳ್ಳಿ. ಸುಮಾರು ಸ್ಟಾಕ್ ಇವಾಗ ಬಿದ್ದಿದೆ ರೀಸೆಂಟಾಗಿ. ವೋಲ್ಟಾಸ್ ನೋಡ್ಬೋದು, ಇದು ಕೂಡ ಒಳ್ಳೆ ಸ್ಟಾಕ್ ಇದೆ ಆ್ಯಕ್ಚುಲಿ. ಸಡನ್ನಾಗಿ ಬಿದ್ದಿದೆ ಇದು, ಬಟ್ ಇಲ್ಲಿಂದ ಮೇಲೆ ಹೋಗೋಂಥ ಚಾನ್ಸಸ್ ಇರುತ್ತೆ. ಇದನ್ನು ಆಕ್ಚುಲಿ ಸ್ಟಾಕ್ಗಳು ದೀಪಕ್ ಫರ್ಟಿಲೈಸರ್ ಇದೆ, ಇದು ಕೂಡ ಬಿದ್ದಿದೆ. ನೆಕ್ಸ್ಟ್ ಆದಿತ್ಯ ವಿಷನ್, ರೇಮಂಡ್ ಲೈಫ್ ಸ್ಟೈಲ್, ವೇದಾಂತ ಫ್ಯಾಷನ್, GITF ಇನ್ಫ್ರಾ ಲಾಜಿಸ್ಟಿಕ್. ಸೊ ಇದು ಇವತ್ತಿನ ಸ್ಟಾಕ್ಗಳ ಕುರಿತಾಗಿ. ಸೊ ಇದೇ ರೀತಿ ವಾರನೂ ಸ್ಟಾಕ್ ತುಂಬ ಬಿದ್ದಿರುತ್ತಲ್ಲ 9-10% ಅಂಥ ಸ್ಟಾಕ್ಗಳನ್ನ ಅನಲೈಸ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.